ವಿಧಾನ, ಒಂದೊಂದು ಪದ್ಧತಿ, ಎಲ್ಲರ ಪ್ರಶ್ನೆಯೂ ಒಂದೇ. ಆದ್ರೆ ಒಬ್ಬೊಬ್ಬರಿಗೂ ಸಿಗೋ ಉತ್ತರ ಭಿನ್ನ ವಿಭಿನ್ನ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಪ್ರತಿಕ್ರಿಯಿಸುವಂತಹ ಗುಣಲಕ್ಷಣಗಳನ್ನ ಹೊಂದಿರೋ ಈ ಪ್ರಕೃತಿಯಲ್ಲಿ ಎಂತಹ ವಿಚಿತ್ರಗಳು ಬೇಕಾದ್ರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಕೆಲವೊಂದು ಆಧುನಿಕ ಉಪಕರಣಗಳನ್ನ ಹಿಡಿದು ಆತ್ಮಗಳೊಂದಿಗೆ, ಪ್ರೇತಾತ್ಮಗಳೊಂದಿಗೆ ಮಾತನಾಡಲು ಮುಂದಾದಾಗ ಎದುರಾದ ಚಕಿತಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಹುಂಟೆ. ಅನ್ವೇಷಣೆಗೆಂದು ಉಪಕರಣಗಳನ್ನ ಹಿಡಿದು ಹೋದಂತಹ ಜಾಗದಲ್ಲಿನ ವಿಚಿತ್ರವಾದ್ರೂ ಏನು, ಭಯಾನಕತೆಯಾದ್ರೂ ಏನು? ಡಾಕ್ಟರ್ ರಾಹುಲ್. ನಡುರಾತ್ರಿಯ ಸಮಯದಲ್ಲಿ ನಾನಾ ರೀತಿಯ ಉಪಕರಣಗಳನ್ನು ಹಿಡಿದು ಅಸ್ವಾಭಾವಿಕ ಶಕ್ತಿಗಳ ಬಗ್ಗೆ, ಪ್ರೇತಾತ್ಮಗಳ ಬಗ್ಗೆ ಶೋಧನೆಗೆ ಮುಂದಾಗಿರೋ ಈ ಪೆಂಟಕಲ್ ತಂಡ ಇಂತಹ ಕೆಲಸಕ್ಕೆ ಕೈ ಹಾಕಿರೋದಾದ್ರೂ ಏಕೆ? ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಈ ತಂಡದ ಸದಸ್ಯರಿಗೆ ಅಂತಹ ಹುಚ್ಚೇಕೆ? ಅದಕ್ಕೆ ಕಾರಣವೇನಾದ್ರೂ ಇದೆಯಾ? ಹಿನ್ನೆಲೆ ಏನಾದ್ರೂ ಇದೆಯಾ ಎಂಬ ಹಲವು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಆ ಉತ್ತರವೇ ಈ ತಂಡದ ಬಹುತೇಕ ಜನರು ವಿಚಿತ್ರತೆಯಿಂದ ಬಳಲಿದಂತವರು. डॉक्टर राहुल, टीम पेंटिकल से अपनी पूरी टीम के साथ यहाँ इन्वेस्टिगेट करने आया हूँ. ದಂತ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರೋ ಡಾಕ್ಟರ್ ರಾಹುಲ್ ಕುಮಾರ್ ಅಂತಹ ವಿಚಿತ್ರಗಳನ್ನ ನಂಬುತ್ತಿರಲಿಲ್ಲ. ಯಾರಾದರೂ ಅಂಥವುಗಳ ಬಗ್ಗೆ ಮಾತನಾಡಿದರೆ ಸಂಪೂರ್ಣವಾಗಿ ನಿರಾಕರಿಸುತ್ತಿದ್ದರು. ಎಲ್ಲವೂ ಭ್ರಮೆ ಎಂದು ಹೇಳಿಬಿಡುತ್ತಿದ್ದರು. I was an ardent devotee of science. I never used to believe all these things because I was in medical science. ಅಂತಹ ಮನೋಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿದ್ದ ಡಾಕ್ಟರ್ ರಾಹುಲ್ ಕುಮಾರ್ರನ್ನ ಒಂದು ಆಟಕ್ಕೆ ಕರೆದರು. ಆ ಆಟವೇ ಓಜಾ ಬೋರ್ಡ್ ನೆರವಿನಿಂದ ಪ್ರೇತಗಳನ್ನ ಆಹ್ವಾನಿಸುವುದು, ಪ್ರೇತಗಳೊಂದಿಗೆ ಸಂಭಾಷಣೆ ನಡೆಸುವುದು. EMF meter. Coy. What's this doing? Coy, are you okay? End to end, I did 6 Oja sessions, that is 6 planchet board. I was laughing at my friends. ಅಂತಹ ಆಟವಾಡಿ ಅಂತಹದ್ದೇನೂ ಇಲ್ಲ ಎಂದು ಸುಮ್ಮನಾಗಿ ಬಿಟ್ಟ ಡಾಕ್ಟರ್ ರಾಹುಲ್ರಿಗೆ 3 ದಿನಗಳ ನಂತರ ಒಂದು ವಿಚಿತ್ರ ಆವರಿಸಿದ್ದಂತೆ. ಆ ವಿಚಿತ್ರವೇ ಕೈ ಮೇಲೆ 3 ಕಪ್ಪು ಚುಕ್ಕಿಗಳು ಕಾಣಿಸಿಕೊಂಡಿದ್ದು, ಆರೋಗ್ಯ ಸ್ಥಿತಿಯೇ ಏರುಪೇರಾಗಿ ಬಿಟ್ಟಿದ್ದು. 3 marks which appeared on my hand. ಅಂತಹ ಸ್ಥಿತಿಯಲ್ಲಿ ಮತ್ತೊಂದು ವಿಚಿತ್ರ ಆವರಿಸಿದಂತೆ. ಆ ವಿಚಿತ್ರವೇ ಕನಸಿನಲ್ಲಿ ಪ್ರೇತಗಳು ಕಾಣಿಸಿಕೊಳ್ಳಲು ಆರಂಭಿಸಿದ್ದು. ಅವು ಅಟ್ಟಿಸಿಕೊಂಡು ಬರುವಂತಾಗುವುದು, ಕಿರುಚುತ್ತಾ ಎದ್ದು ಬಿಡುವುದು. Like dreams, like it was all haunting dreams, like somebody is coming, grabbing my neck. ಅಂತಹ ವಿಚಿತ್ರಗಳ ಜೊತೆಗೆ ಮತ್ತೊಂದು ವಿಚಿತ್ರ ಆವರಿಸಿದಂತೆ. ಆ ವಿಚಿತ್ರವೇ ಕಿವಿಯಲ್ಲಿ ಯಾರೋ ಪಿಸುಗುಟ್ಟಿ ಮಾತನಾಡುವಂತಾಗುವುದು. ವೈಟ್ ಫೀಲ್ಡ್ ನಲ್ಲಿರುವ ಸ್ಮಶಾನಕ್ಕೆ ಬಾ ಎಂದು ಹೇಳುವುದು. ನಾನು ನಿನ್ನನ್ನ ಭೇಟಿಯಾಗುತ್ತೇನೆಂದು ಹೇಳಿದಂತಾಗುವುದು. A dream where it said that you come to such place. The place was Whitefield Cemetery. ಅಂತಹ ಮಾತುಗಳು ಮತ್ತೆ ಮತ್ತೆ ಕೇಳಲು ಆರಂಭಿಸಿದವು. ಮನಸ್ಸು ಆ ಸ್ಮಶಾನದತ್ತ ಸೆಳೆಯಲು ಆರಂಭಿಸಿತು. ಎಷ್ಟೇ ಕಂಟ್ರೋಲ್ ಮಾಡಿದರೂ ಸಹ ಮನಸ್ಸು ಹತೋಟಿಗೆ ಸಿಗಲಿಲ್ಲ. ಅಂತಹ ಸ್ಥಿತಿಯಲ್ಲಿ ರಾಹುಲ್ ಸ್ನೇಹಿತರನ್ನ ಕರೆದುಕೊಂಡು ಅದೊಂದು ದಿನ ವೈಟ್ ಫೀಲ್ಡ್ ನಲ್ಲಿರೋ ಆ ಸ್ಮಶಾನಕ್ಕೆ ಹೋಗೇ ಬಿಟ್ಟರು. ಸ್ನೇಹಿತರೊಂದಿಗೆ ಸ್ಮಶಾನಕ್ಕೆ ಹೋದ ರಾಹುಲ್ಗೆ ಒಂದು ಭಯಾನಕತೆ ಎದುರಾಯಿತಂತೆ. ಆ ಭಯಾನಕತೆಯೇ ಸ್ಮಶಾನಕ್ಕೆ ಹೋದ ಕೂಡಲೇ ಕೈಕಾಲುಗಳು ಮರಗಟ್ಟಲು ಆರಂಭಿಸಿದ್ದು. ಇಡೀ ದೇಹವೇ ನಡುಗಲು ಆರಂಭಿಸಿದ್ದು. ಉಸಿರುಗಟ್ಟಿ ನೆಲಕ್ಕೆ ಉರುಳಿದ್ದು. All my hands, legs, everything became stiff and I fell down. My friends got me back to hospital.
ಅಂತಹ ಭಯಾನಕತೆ ಎದುರಾದ ನಂತರವೂ ಸಹ ತಮಗರಿವಿಲ್ಲದಂತೆ ಮತ್ತೆ ಮತ್ತೆ ಸ್ಮಶಾನಕ್ಕೆ ಹೋಗುವಂತಹ ವಿಚಿತ್ರತೆ ಆವರಿಸಿಬಿಟ್ಟಿತು. ತಮ್ಮ ವಿಚಿತ್ರ ಸಮಸ್ಯೆಗೆ ಆಸ್ಪತ್ರೆಗಳಲ್ಲಿ ಉತ್ತರ ಸಿಗದೇ ಇದ್ದಾಗ ಇವರು ಹೋಗಿದ್ದು ಇದೀಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಗೌರವ್ ತಿವಾರಿಯವರ ಬಳಿಗೆ. यहाँ से आने जाने वाले लोगों को डराने की कोशिश करते हैं रात में. कोई भी मेरी आवाज समझ रहा है, सुन रहा है. So I contacted Indian Paranormal Society Gaurav Tiwari. ರಾಹುಲ್ ರವರ ಸಮಸ್ಯೆಯನ್ನ ಅರಿತ ಗೌರವ್ ತಿವಾರಿಯವರು ರಾಹುಲ್ ರನ್ನ ಆವರಿಸುತ್ತಿದ್ದ ವಿಚಿತ್ರ ರೀತಿಯಲ್ಲಿ ಹಿಂಸೆ ನೀಡುತ್ತಿದ್ದ ಪ್ರೇತಾತ್ಮವನ್ನ ಕರೆಸಿ ಅದರೊಂದಿಗೆ ಮಾತನಾಡಲು ಆರಂಭಿಸಿದರು. ಹಿಂಸೆ ನೀಡದಂತೆ ಮತ್ತೆಂದು ರಾಹುಲ್ ರನ್ನ ಕಾಡದಂತೆ ಅದರ ಮನವೊಲಿಸಲು ಆರಂಭಿಸಿದ್ರು. आपको हमसे घबराने की जरूरत नहीं, हमसे शर्माइए भी मत. आप आके हमसे कम्युनिकेट कर सकते हैं, हम सिर्फ आपसे बातचीत करने आए. ಗೌರವ್ ತಿವಾರಿಯವರು ನಡೆಸಿದ ಅಂತಹ ನಾನಾ ಸೆಷನ್ಗಳ ಪರಿಣಾಮ ನನ್ನನ್ನು ಆವರಿಸುತ್ತಿದ್ದ ಪ್ರೇತಾತ್ಮ ಸಮಸ್ಯೆ ದೂರಾಗಿಬಿಟ್ಟಿತು. ನನ್ನ ಸಮಸ್ಯೆಯನ್ನ ದೂರಾಗಿಸಿದ ಗೌರವ್ ತಿವಾರಿಯವರನ್ನ ನಾನು ಸದಾ ನೆನೆಯುತ್ತೇನೆಂಬ ಮಾತು ರಾಹುಲ್ ರವರದ್ದು. I was completely fine for few weeks, few months. And this is the time when I became friends with Gaurav Tiwari. ತಮ್ಮನ್ನು ಆವರಿಸಿದ ಪ್ರೇತದ ಸಮಸ್ಯೆ ದೂರಾದ ನಂತರ ರಾಹುಲ್ ರವರಿಗೆ ಗೌರವ್ ತಿವಾರಿಯವರ ತರಹ ತಾನೂ ಆಗಬೇಕೆಂಬ ಇಚ್ಛೆ ಹುಟ್ಟಿಕೊಂಡಿತ್ತಂತೆ. ಅಂತಹ ಇಚ್ಛೆಯನ್ನ ಕಟ್ಟಿಕೊಂಡು ಅಮೆರಿಕಾಗೆ ತೆರಳಿದ ರಾಹುಲ್ ಅಸ್ವಾಭಾವಿಕ ಶಕ್ತಿಗಳ ಕುರಿತು 1 ವರ್ಷದ ಕೋರ್ಸ್ ಮಾಡಿದ್ರು. ಭಾರತದಲ್ಲಿ ಪೆಂಟಕಲ್ ಎಂಬ ಸಂಸ್ಥೆಯನ್ನ ಆರಂಭಿಸಿದ್ರು. ಇದೀಗ ಅಂತಹ ಸಮಸ್ಯೆಗಳಿರೋ ಜಾಗಕ್ಕೆ ಹೋಗಿ ಅಸ್ವಾಭಾವಿಕ ಶಕ್ತಿಗಳ ಕುರಿತು, ಪ್ರೇತಾತ್ಮಗಳ ಕುರಿತು ಶೋಧನೆಗೆ ಮುಂದಾಗಿದ್ದಾರೆ. डॉक्टर राहुल टीम पेंटिकल से अपनी पूरी टीम के साथ यहाँ इन्वेस्टिगेट करने आया हूँ. ಡಾಕ್ಟರ್ ರಾಹುಲ್ ಕುಮಾರ್ ರವರ ತಂಡದಲ್ಲಿರೋ ಬಹುತೇಕರು ಅಂತಹ ಸಮಸ್ಯೆಯಿಂದ ಬೆಚ್ಚಿ ಬಿದ್ದವರೇ. ಆನಂತರ ಸಮಸ್ಯೆಯಿಂದ ಮುಕ್ತರಾಗಿ ಶೋಧನೆಗೆ ಮುಂದಾದವರೇ. ಇಂತಹ ಸಂಗತಿಗಳ ನಡುವೆ ಬೆಂಗಳೂರಿನಲ್ಲಿರೋ ಈ ಪ್ರದೇಶದಲ್ಲಿನ ಭಯಾನಕತೆಯಾದ್ರೂ ಏನು? ಇಲ್ಲಿ ಪೆಂಟಕಲ್ ತಂಡ ಶೋಧನೆಗೆ ನಿಂತಿರೋದಾದ್ರೂ ಏಕೆ? ಬೆಂಗಳೂರಿನಲ್ಲಿರೋ ಆ ಒಂದು ಪ್ರದೇಶದಲ್ಲಿ ಎದುರಾಗುತ್ತಿರುವಂತಹ ವಿಚಿತ್ರಗಳಾದ್ರೂ ಏನು, ಅದಕ್ಕೆ ಕಾರಣವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ನಾವು ಭಯಾನಕತೆಯು ಎದುರಾಗುತ್ತಿರುವಂತಹ, ವಿಚಿತ್ರಗಳು ಎದುರಾಗುತ್ತಿರುವಂತಹ ಸ್ಪಾಟ್ಗೆ ಹೋಗುವುದಕ್ಕೂ ಮುಂಚೆ ಸ್ಥಳೀಕರಾದ ಕೃಷ್ಣಮೂರ್ತಿಯವರನ್ನ ವಿಚಾರಿಸಿದಾಗ, ನೈಟ್ ಎಲ್ಲ ಮೇಲೆ ಮರ ಇದೆ, ಮರದ ಕೆಳಗಡೆ ಎಲೆ ಎಲ್ಲ ಬೀಳುತ್ತೆ. ಅದು ಬೆಳಿಗ್ಗೆ 5 ಗಂಟೆಗೆ ಬಂದು ನೋಡಿದ್ರೆ ಎಲೆ ಎಲ್ಲ ಒಂಥರ ಮರಕೆ ತಗೊಂಡು ಹೊಡೆದಂಗೆ ಕ್ಲೀನಾಗಿ ಒಂದು ಸೈಡ್ ತಳ್ಬಿಟ್ಟಿರುತ್ತೆ. ಇನ್ನು ಗುಡಿಸ್ದಂಗೆ ಗುಡಿಸ್ದಂಗೆ ಯಾರು ಬರ್ತಾರೆ ಗುಡ್ಸೋದಕ್ಕೆ? ಅದು ಗೊತ್ತಾಗೋದೇ ಇಲ್ಲ ಯಾರು ಬರ್ತಾರ ಅಂತ. ಅದ್ರ ಸೌಂಡ್ ಬರುತ್ತೆ, ಏನು ಗುಡ್ಸೋ ಸೌಂಡ್? ಗುಡಿಸೋ ಸೌಂಡ್. ಆ ಸ್ಪಾಟ್ನಲ್ಲಿ ಒಂದು ಅರಳಿ ಮರವಿದೆಯಂತೆ. ಮಧ್ಯರಾತ್ರಿಯ ಸಮಯದಲ್ಲಿ ಯಾರೋ ಓರ್ವರು ಬಂದು ಅರಳಿ ಮರದ ಕೆಳಗೆ ಕಸವನ್ನ ಗುಡಿಸಿದಂತಾಗುತ್ತಂತೆ. ಕಸ ಗುಡಿಸುವಂತಹ ಶಬ್ದವು ಆಗಾಗ ಕೇಳಿಸುತ್ತಲೇ ಇರುತ್ತೆಂಬ ಮಾತುಗಳನ್ನ ಆಲಿಸಿದ ನಾವು ಆ ಸ್ಪಾಟ್ಗೆ ಹೋದೆವು. ನಾನಾ ರೀತಿಯ ಉಪಕರಣಗಳನ್ನು ಹಿಡಿದು ತಪಾಸಣೆ ನಡೆಸಲು ತಂಡ ಮುಂದಾಯಿತು. ಉಪಕರಣವನ್ನ ಅರಳಿ ಮರದ ಕೆಳಗೆ ತೆಗೆದುಕೊಂಡು ಹೋದ ಕೂಡಲೇ ಮೀಟರ್ನಲ್ಲಿ ಭಾರಿ ಬದಲಾವಣೆ ಕಂಡುಬಂದಿತ್ತು. ಅಂತಹ ಏರುಪೇರು ಯಾವಾಗ ಆಗುತ್ತೆಂಬ ನಮ್ಮ ಪ್ರಶ್ನೆಗಳಿಗೆ ರಾಹುಲ್ ರವರಿಂದ ಬಂದಂತಹ ಉತ್ತರ, ಅಸ್ವಾಭಾವಿಕ ಶಕ್ತಿಯ ಸಂಚಾರವಿದ್ದಾಗ ಅಂತಹ ಏರುಪೇರಾಗುತ್ತೆಂಬುದು.
ರಾಹುಲ್ ಏನಾದ್ರು ಫೈಂಡ್ ಔಟ್ ಆಗ್ತಾ ಇದೆಯಾ? See, right now we are getting a temperature deviation. There is a temperature deviation of more than how much? 4 degree. And in this device we are getting above 40 electromagnetic force here. So I think there is something which can't be explained. So let's see, we'll find out more. We'll try to communicate with the energy and we'll see what is it. ಈ ಮರದ ಕೆಳಗೆ ಮಧ್ಯರಾತ್ರಿಯ ಸಮಯದಲ್ಲಿ ಕೆಲವೊಮ್ಮೆ ಯಾರೋ ಕಸ ಗುಡಿಸುವ ಶಬ್ದ ಕೇಳಿಸುತ್ತಾ ಎಂಬ ಪ್ರಶ್ನೆಗಳನ್ನ ಹಿಡಿದು ನಾವು ಅರಳಿ ಮರದ ಪಕ್ಕದಲ್ಲಿರುವ ಮನೆಗಳಲ್ಲಿನ ಜನರನ್ನ ಕೇಳಿದಾಗ ಅವರಿಂದ ಬಂದಂತಹ ಉತ್ತರ ಯಾರೋ ಓಡಾಡಿದಂತಾಗುತ್ತೆ ಎಂಬುದು, ಕಸ ಗುಡಿಸುವ ಶಬ್ದ ಕೇಳಿಸುತ್ತೆ ಎಂಬುದು. ಬೆಳಗಿನ ಜಾವ ಬಂದು ಯಾರೋ ಕಸ ಗುಡಿಸ್ದಂಗ ಆಗುತ್ತೆ. ಬೆಳಗ ಒಂದ್ 4 ಗಂಟೆಗೆ ಆ ತರ ಕಸ ಗುಡಿಸಿನ ತರ ಕಾಣಿಸ್ತದೆ. 11 ಗಂಟೆ 1 ಗಂಟೆಗೆಲ್ಲ ದಮ್ಮ ದಮ್ಮ ಸೌಂಡ್ ಬರ್ತದೆ. ಎಲ್ಲಿ ಬರ್ ಸೌಂಡ್? ಮೇಲೆ ಬರ್ತದೆ. ಮೇಲೆ ಯಾರೋ ಓಡಾಡ್ದಂಗೆ. ಓಡಾಡಿನ ತರ ಕಾಣಿಸ್ತದೆ. ಕಾಣಿಸಲ್ಲ, ಸೌಂಡ್ ಬರ್ತದೆ. ಅರಳಿ ಮರದಡಿಯಲ್ಲಿ ಯಾರೋ ಕಸ ಗುಡಿಸುವಂತಹ ಶಬ್ದಗಳು ಕೇಳಿಸುವ ಜೊತೆಗೆ ಮಧ್ಯರಾತ್ರಿಯ ಸಮಯದಲ್ಲಿ ಕೆಲವೊಮ್ಮೆ ಯಾರೋ ಜೋರಾಗಿ ಓಡಾಡಿದಂತಹ ಶಬ್ದವೂ ಕೇಳಿಸುತ್ತೆ. ಜೊತೆಗೆ ಈ ಅರಳಿ ಮರದಿಂದ ಸ್ವಲ್ಪ ದೂರದಲ್ಲಿರೋ ಒಂದು ತಾಣದಲ್ಲಿ ಮತ್ತೊಂದು ಭಯಾನಕತೆ ಎದುರಾಗುತ್ತಂತೆ. ಆ ಭಯಾನಕತೆಯೇ ಓರ್ವ ಮಹಿಳೆ ಕಾಣಿಸಿಕೊಳ್ಳುವುದು. ನೋಡಿದೆ ಸರ್ ನಾನು. 11 ಗಂಟೆಗೆ ಇದೆ ಕುರ್ಲೆಲ್ಲ ಉದುರಿಸ್కొని ಆ ಕಡೆ ಹೋಗ್ತಾ ಇದೆ. ಯಾರು ಅಂತ ಗೊತ್ತಿಲ್ಲ. ಯಾರಂತ ಗೊತ್ತಿಲ್ಲ, ಮುಖ ತೋರಿಸಿಲ್ಲ ನನಗೆ. ಹಿಂದೆ ಮಾತ್ರ ನೋಡಿದೆ ಅಷ್ಟೇ ಅವ್ರು. ಇಲ್ಲಿಗಾಗಲೇ ಕೆಲವರಿಗೆ ಅಂತಹ ದೃಶ್ಯಗಳು ಕಾಣಿಸಿಕೊಂಡ ಪರಿಣಾಮ, ಜೊತೆಗೆ ವಿಚಿತ್ರ ರೀತಿಯ ಶಬ್ದಗಳು ಕೇಳಿಸಿಕೊಂಡ ಪರಿಣಾಮ ಅಂತವರು ಮನೆಗಳನ್ನ ಖಾಲಿ ಮಾಡಿಕೊಂಡು ಹೋಗಿದ್ದಾರೆಂಬ ಮಾತು ಸ್ಥಳೀಕರದ್ದು. ಈ ಕಡೆ ಮನೆಯವ್ರಿಗೆ ಏನೋ ಕಾಣ್ತಂತ, ಅವರು ಏನೋ ಓಡಾಡಂಗೆ, ಅವರು ರಾತ್ರಿ ಎದ್ದಿರ್ತಾರ, ಅದೇನೋ ಬಂದಂಗೆ ಓಡಾಡ್ದಂಗೆ ಕಿರ್ಚ್ಕೊಂಡು ಹೋದಂಗೆ ಅವರು ಕಾಣ್ತಂತ. ಅವರು ಸ್ವಲ್ಪ ಜನ ಖಾಲಿ ಮಾಡಿದಾರ ಮನೆ. ಹೌದಾ? ಯಾರು ಕಾಣಿಸ್ತೋ ಅವ್ರು ಖಾಲಿ ಮಾಡಿದಾರ ಅವರು. जैसे आवाज आता है, ऐसे झुन झुन जैसे चूड़ी पहनता है ना, ऐसे आवाज आता है. ऐसे आवाज भी आती है. नाइट में ऐसे कोई जाने का ऐसे साउंड आता है. ऐसे एक ऐसे खड़ा होगा तो देखेगा तो कोई ऐसे जा रहा है बोल के ऐसे साउंड आ रहा है. ಪೆಂಟಕಲ್ ತಂಡದ ಸದಸ್ಯರು ನಾನಾ ಉಪಕರಣಗಳನ್ನ ಬಳಸಿ ಫೋಟೋಗಳನ್ನ ತೆಗೆಯಲು ಮುಂದಾದರು. ಸೆರೆ ಸಿಕ್ಕಂತಹ ಫೋಟೋಗಳಲ್ಲಿ ಕೆಲವೊಂದು ಬಿಳಿಯ ಆಕೃತಿಗಳು ಕಾಣಿಸಿಕೊಂಡವು. ಫೋಟೋಗಳಲ್ಲಿ ಕಾಣಿಸುತ್ತಿರುವ ಹೊಗೆಯ ರೂಪದ ದೃಶ್ಯಗಳಾದರೂ ಏನು ಎಂಬ ನಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ರಾಹುಲ್ ರವರಿಂದ ಬಂದಂತಹ ಉತ್ತರ ಅಸ್ವಾಭಾವಿಕ ಶಕ್ತಿಗಳ ಚಲನವಲನವೆಂಬುದು. It won't have a trailing tail like this. A center with a tail is always indicative of an energy. That there is an energy which is moving around. It is not stagnant, but it is moving. That's why we used to get either at one location, then suddenly at another location, suddenly at another, because this is a moving energy. ಅಸಲಿಗೆ ಇಲ್ಲಿ ಎದುರಾಗುತ್ತಿರುವಂತಹ ವಿಚಿತ್ರಗಳಿಗೆ ಮೂಲ ಕಾರಣವಾದರೂ ಏನು? ಇಲ್ಲಿನ ಅಸ್ವಾಭಾವಿಕ ಶಕ್ತಿಗಳ ಹಿಂದಿನ ರಹಸ್ಯವಾದರೂ ಏನು? ಇಲ್ಲಿ ಅಂತಹ ವಿಚಿತ್ರಗಳು ಯಾವಾಗಿನಿಂದ ಆರಂಭವಾದವೆಂಬ ಪ್ರಶ್ನೆಗಳಿಗೆ ಉತ್ತರ ಈ ಜಾಗಕ್ಕೆ ಸಮೀಪದಲ್ಲಿ ನಡೆದಂತಹ ವಿಮಾನ ಅಪಘಾತ ಎಂಬುದು. ಬೆಂಗಳೂರಿನ ಈ ಪ್ರದೇಶವಾದರೂ ಯಾವುದೆಂಬ ಪ್ರಶ್ನೆಗಳಿಗೆ ಉತ್ತರ ಹಳೆ ವಿಮಾನ ನಿಲ್ದಾಣಕ್ಕೆ ಸಮೀಪದಲ್ಲಿರುವ ಚಲ್ಲಘಟ್ಟ. ಸಾವಿರದ 1990ರಲ್ಲಿ ಇಲ್ಲಿ ಒಂದು ಖಾಲಿ ಪ್ರದೇಶಕ್ಕೆ 139 ಜನರನ್ನ ಹೊತ್ತು ಹೋಗುತ್ತಿದ್ದ ಇಂಡಿಯನ್ ಏರ್ವೇಸ್ನ ಒಂದು ವಿಮಾನವು ಧರೆಗಪ್ಪಳಿಸಿತು. ವಿಮಾನವು ಇಲ್ಲಿನ ಒಂದು ಪ್ರದೇಶದಲ್ಲಿ ಧರೆಗಪ್ಪಳಿಸಿದ ನಂತರ
ಸುಮಾರು 90 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಅಂತಹ ಘಟನೆ ನಡೆದ ನಂತರ ಇಲ್ಲಿ ಇಂತಹ ವಿಚಿತ್ರಗಳು ಆರಂಭವಾದವೆಂಬ ಮಾತು ಸಂಶೋಧನೆಯನ್ನ ನಡೆಸುತ್ತಿರುವ ಡಾಕ್ಟರ್ ರಾಹುಲ್ ರವರದ್ದು. There were around, I think, 80 plus passengers. It was an Air India flight. Then everything started, and people started questioning that is it because of that accident. And then there was one more weird experience where villagers told us that there were 3 suicides. ನಾವು ಮೊದಲನೇ ದಿನ ಹೋದಾಗ ಡಾಕ್ಟರ್ ರಾಹುಲ್ ರವರು ಉಪಕರಣವನ್ನ ಹಿಡಿದು ಅರಳಿ ಮರದ ಸಮೀಪದಲ್ಲಿ ಪ್ರೇತಾತ್ಮಗಳನ್ನ ಬನ್ನಿರೆಂದು ಆಹ್ವಾನಿಸಿದ ಕೂಡಲೇ ಉಪಕರಣದಲ್ಲಿನ 4ನೇ ಲೈಟ್ ಸಿಗ್ನಲ್ ನೀಡಲು ಆರಂಭಿಸಿತು. ಆಗ ಒಂದು ಧ್ವನಿ ಮುದ್ರಿತವಾಯಿತು. कोई अगर यहाँ है और हमसे कम्युनिकेट करना चाहता है तो इस डिवाइस के जरिए हमसे कम्युनिकेट करे. ನಿಮ್ಮ ಹೆಸರೇನು? ಆ ಒಂದು ಸ್ವಾಭಾವಿಕ ಶಕ್ತಿ ನಮ್ಮ ಮಾತುಗಳಿಗೆ ಪ್ರತಿಕ್ರಿಯಿಸಿದ್ದಾದ್ರೂ ಹೇಗೆ, ತನ್ನ ಇರುವಿಕೆಯನ್ನ ತೋರಿದ್ದಾದ್ರೂ ಹೇಗೆ, ಅದು ನೀಡಿದಂತಹ ಮಾಹಿತಿ ಆದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಅರಳಿ ಮರದ ಕೆಳಗೆ ನೀವೇನ ಪ್ರತಿದಿನ ಕಸವನ್ನ ಗುಡಿಸುವುದು, ಮಹಡಿಯ ಮೇಲೆ ನೀವೇನ ಓಡಾಡೋದು, ಇಲ್ಲಿನ ಜನರಿಗೆ ನೀವೇನ ಕಾಣಿಸಿಕೊಳ್ಳುವುದು, ತಾವು ದಯವಿಟ್ಟು ನಮ್ಮೊಡನೆ ಮಾತನಾಡಿರೆಂದು ಕೇಳಿದಾಗ ನಮ್ಮೊಡನೆ ಮಾತನಾಡಲು ಇಷ್ಟವಿಲ್ಲದಿದ್ದರೆ 2 ಬಾರಿ ಸಿಗ್ನಲ್ ಕೊಡಿರೆಂದು ಕೇಳಿದಾಗ कोई अगर है यहाँ और हमसे बात करना चाहता है तो कृपया इस डिवाइस के थ्रू हमसे बात करें. हम आपके तहे दिल से रिस्पेक्ट करते हैं, हम आपको तंग नहीं करेंगे. अगर आप हमसे बात करना चाहते हैं तो इस डिवाइस में आए और हमसे बात करें. धन्यवाद आने के लिए, कनेक्ट होने के लिए बहुत बहुत धन्यवाद. हम आपसे सवाल करेंगे, आप हमें कांटे के डिफ्लेक्शन से बताइए कि ये सही है कि गलत है. क्या आप हमसे बात करना चाहते हैं? ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಒಂದ್ಸಲ ಬ್ಲಿಂಕ್ ಮಾಡಿ. ನಿಮ್ಗೆ ಈ ಜಾಗ ನಾವಿಲ್ಲಿ ಹುಡುಕ್ತಿರೋದು ನಿಮ್ಗೆ ಇಷ್ಟನಾ? शांत हो जाइए, शांत हो जाइए. देखिए आपको डिस्टर्ब नहीं कर रहे. पूरा क्वेश्चन कंप्लीट होने दीजिए. क्वेश्चन पूरा कंप्लीट होने दीजिए. ನಾನು ನಿಮ್ಗೆ ಪೂರ್ತಿ कनेक्शन इज लॉस्ट. ನೀನು ಹೋಗ್ಬಿಟ್ಟ? Try to communicate again. ನಿಮ್ಮೊಂದಿಗೆ ಮಾತನಾಡಲು ಇಷ್ಟವಿಲ್ಲ ಎಂದು ಸಿಗ್ನಲ್ ಮೂಲಕ ತಿಳಿಸಿದ ನಂತರ ಸಿಗ್ನಲ್ ಕಟ್ ಆಯಿತು. ಅನಂತರ ಕನ್ನಡ ಮಾತನಾಡುವ ಪೆಂಟಕಲ್ ತಂಡದ ಅರ್ಚನಾರವರು ಗೋಸ್ಟ್ ಮೀಟರ್ ಹಿಡಿದು ಆ ಅಸ್ವಾಭಾವಿಕ ಶಕ್ತಿಯನ್ನ ಆಹ್ವಾನಿಸಲು ಆರಂಭಿಸಿದ್ರು. ನಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಆದ್ರೆ ಒಂದ್ಸಲ ಒತ್ತಿ, ಇಲ್ಲ ಅಂದ್ರೆ 2 ಸಲ ಒತ್ತಿ. They don't want to talk. ಯಾಕೆ ಮಾತಾಡಕ್ ಇಷ್ಟ ಇಲ್ಲ ನಿಮ್ಗೆ? ನಿಮ್ ತೊಂದ್ರೆ ಕೊಡ್ತಾ ಇಲ್ಲ ನಾವು. ಇಲ್ಲಿ ಯಾರು ದಿನ ಕಸ ಗುಡಿಸ್ತಿದ್ದಾರೆ ಅದನ್ನ ತಿಳ್ಕೊಬೇಕಿದೆ ನಾವು, ಏನ್ ನಡೀತಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಕೆಲವಾರು ಗಂಟೆಗಳ ಕಾಲ ಅಂತಹ ಪ್ರಯತ್ನದಲ್ಲಿದ್ದ ತಂಡ ಮತ್ತೆ ಒಂದು ಕಡೆ ಸೇರಿತು. ವಾಯ್ಸ್ ರೆಕಾರ್ಡರ್ನಲ್ಲಿ ಅಂತಹ ಶಕ್ತಿಗಳ ಧ್ವನಿ ಮುದ್ರಿತವಾಗಿದೆಯಾ ಇಲ್ಲವ ಎಂಬುದನ್ನ ಪರೀಕ್ಷೆ ನಡೆಸುವ ಸಲುವಾಗಿ ವಾಯ್ಸ್ ರೆಕಾರ್ಡರ್ ಅನ್ನ ಕಂಪ್ಯೂಟರ್ಗೆ ಅಳವಡಿಸಿ ನೋಡಿದಾಗ ಒಂದು ಗಂಡು ಧ್ವನಿಯು ಮುದ್ರಿತವಾಗಿರುವುದು ಸ್ಪಷ್ಟವಾಗಿ ಕೇಳಿಸಿತು. Just before it ends. Just before it ends. ಅಂದು ರಾತ್ರಿ ಮಳೆ ಶುರುವಾದ ಕಾರಣ ನಾವು ವಾಪಸ್ ಬಂದು ಬಿಟ್ಟೆವು. ಮತ್ತೊಂದು ರಾತ್ರಿ ಅಲ್ಲಿಗೆ ಹೋದೆವು.
बताएं कि यहाँ जो एक फ्लाइट एक्सीडेंट हुआ था, क्रैश हुआ था, क्या आप उसी में से कोई हैं? क्या आप हैं? हाँ के लिए आप एक बार कीजिए, ना के लिए 2 बार कीजिए। इस सुई को आप हिलाएं। आप उस फ्लाइट एक्सीडेंट से रिलेटेड कोई है? ओके। ಡಾಕ್ಟರ್ ರಾಹುಲ್ ರವರು ಅದೇ ಪ್ರದೇಶದ ಮತ್ತೊಂದು ತಾಣದಲ್ಲಿ ಗೋಸ್ಟ್ ಮೀಟರ್ ಹಿಡಿದು ನಾನಾ ಪ್ರಶ್ನೆಗಳನ್ನ ಕೇಳಲು ಆರಂಭಿಸಿದ್ರು. क्या आपके साथ और भी कोई है यहाँ? आप अकेले हैं या आपके साथ इतने लोग मरे थे? क्या उनमें से और भी कोई प्रेजेंट है? अगर है तो हाँ के लिए शांत हो जाइए. मैं आपसे कोई गलत सवाल नहीं कर रहा हूँ, सिर्फ इतना जानने की कोशिश कर रहा हूँ. ರಾಹುಲ್ ರವರ ನಾನಾ ಪ್ರಶ್ನೆಗಳಿಗೆ ಕನೆಕ್ಟ್ ಆದ ಅಸ್ವಾಭಾವಿಕ ಶಕ್ತಿಯಿಂದ ಸಿಕ್ಕಂತಹ ಉತ್ತರ ತಾನು ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ಸತ್ತಂತಹ ವ್ಯಕ್ತಿ ಎಂಬುದು, ತನ್ನ ಜೊತೆಯಲ್ಲಿ ಇನ್ನೂ ಹಲವರು ಇದ್ದಾರೆಂಬುದು. ಇಂತಹ ಸಂಗತಿಗಳ ಜೊತೆಗೆ ಕೊನೆಯದಾಗಿ ಕೇಳಿದಂತಹ ಪ್ರಶ್ನೆ ಏನೆಂದರೆ, ನಿಮ್ಮ ಹೆಸರೇನೆಂಬುದು. ಅದಕ್ಕೆ ಮುದ್ರಿತವಾದ ಧ್ವನಿಯಿಂದ ತಿಳಿದು ಬಂದಿದ್ದು ಸೌರವ್ ಎಂಬುದು. लास्ट और छोटी सी रिक्वेस्ट है, अपना नाम आप इस ईवीपी रिकॉर्डर में ಇದಾದ ನಂತರ ನಿನ್ನ ಇರುವಿಕೆಯನ್ನ ತೋರಿಸೆಂದು ಅರಳಿ ಮರದ ಬಳಿಯಲ್ಲಿ ನಾನಾ ಪ್ರಶ್ನೆಗಳನ್ನ ಕೇಳಲು ಆರಂಭಿಸಲಾಯಿತು. ನೀನು ಇಲ್ಲಿ ಇರುವುದೇ ನಿಜವಾದರೆ ಅರಳಿ ಮರಕ್ಕೆ ಕಟ್ಟಲಾಗಿರುವ ಜೋಲಿಯು ಯಾರಾದರೂ ಕೂತು ಜೋಲಿ ಆಡುವಂತೆ ಆಡಲಿ ಎಂದು ಕೇಳಿಕೊಳ್ಳಲಾಯಿತು. ಉಯ್ಯಾಲೆ ತೂಗಿಸಿ ನೀವು 100% ನೀವೇ ಅಂತ ನಮಗೆ ಕನ್ಫರ್ಮ್ ಮಾಡಿ. ನೀನು ಇಲ್ಲಿ ಇರುವುದೇ ನಿಜವಾದರೆ ಜೋಲಿಯು ಜೋರಾಗಿ ಆಡಲೆಂದು ಕೇಳಿದ ಕೂಡಲೇ ಜೋಲಿಯು ಜೋರಾಗಿ ಆಡಲು ಶುರುವಾಯಿತು. ಇಲ್ಲಿ ನೆರೆದಿದ್ದ ಜನರಿಗೆಲ್ಲ ಒಂದು ಚಕಿತ ಎದುರಾಯಿತು. ಆ ಚಕಿತವೇ, ಜೋಲಿಯು ಜೋರಾಗಿ ತೂಗಲು ಆರಂಭಿಸುತ್ತಿರಬೇಕಾದ್ರೆ ಮರದ ಒಂದೇ ಒಂದು ಎಲೆಯೂ ಸಹ ಅಲ್ಲಾಡುತ್ತಿರಲಿಲ್ಲ. ಬೆಂಗಳೂರಿನ ಚೆಲ್ಲಘಟ್ಟದ ಒಂದು ಪ್ರದೇಶದಲ್ಲಿ ಎದುರಾಗುತ್ತಿರುವಂತಹ ವಿಚಿತ್ರಗಳಿಗೆ ಪ್ರೇತ ಶಕ್ತಿಯೇ ಕಾರಣ, ತ್ರಿಶಂಕು ಸ್ಥಿತಿಯಲ್ಲಿರೋ ಆತ್ಮಗಳೇ ಕಾರಣ ಎಂಬುದು ನಾನಾ ಜನರ ಮಾತಾಗಿದೆ. ಉಪಕರಣಗಳನ್ನ ಹಿಡಿದು ಶೋಧನೆಗೆ ಮುಂದಾಗಿರೋ ಪೆಂಟಕಲ್ ತಂಡದ್ದು ಸಹ ಅದೇ ಆಗಿದೆ. ನಾನಾ ರೀತಿಯ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ.